ವಿಠ್ಠಲ ಕುಮಾರಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ನಾಗೇಂದ್ರ ಎವಿ, ಪುರುಷ, 15 ಆಗಸ್ಟ್ 1986, 1:15 ಬೆಂಗಳೂರಲ್ಲಿ ಜನನ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ವೃಷಭ ಲಗ್ನ. ಬಹಳ ಕೆಟ್ಟ ನಕ್ಷತ್ರ ರೀ ನೋಡಿ. 27 ನಕ್ಷತ್ರ ಶಾಸ್ತ್ರದಲ್ಲಿ ಟೋಟಲ್, ಅದರಲ್ಲಿ 6 ಗಂಡು ಮೂಲ ನಕ್ಷತ್ರಗಳಿವೆ. ಅದರಲ್ಲಿ 1ನೇದ್ದು ರೇವತಿಯ 3 ಮತ್ತು 4ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ಅದು ಒಂದು ಅಶ್ಲೇಷಾದ 4 ಪಾದಗಳು, ಮದಾದ 4 ಪಾದಗಳು, ಜ್ಯೇಷ್ಠಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಹೇಳ್ತಾರೆ. ಹುಟ್ಟಿದ ಮನೆ ಬಹಳ ಕೆಟ್ಟದ್ರಿ ಇದು, ಬಹಳ ಕೆಟ್ಟ ನಕ್ಷತ್ರ. ತಾನು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡು ಗೋದಾನ ಮಾಡಲೇಬೇಕು ನೀವು, ಇಲ್ಲಾಂದ್ರೆ ನಡೆಯೋದಿಲ್ಲ. ಹೌದು, ಗೋದಾನ ಮಾಡಲೇಬೇಕು. ಬನ್ನಿ ಜಾತಕ ಹೇಗಿದೆ ನೋಡೋಣ. ಜ್ಯೇಷ್ಠ ನಕ್ಷತ್ರ ಜಾತಕ ಕೆಟ್ಟಿರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹದಲ್ಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಆದರೆ ಈ ರೂಲ್ಸ್ ರಾಹು ಆಗಲಿ ಕೇತು ಆಗಲಿ ಉಚ್ಚ ಮತ್ತು ನೀಚ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು, 3 50-50. ನಾಗೇಂದ್ರ ಬಹಳ ಜಾತಕ ಸಂಪೂರ್ಣವಾಗಿ ಕೆಟ್ಟಿದೆ. ನೀವೆಲ್ಲ ನಾನು ಏನ್ ಮಾಡ್ತಾ ಇರಲ್ಲ. ನೋಡಿ, ಸಂಪೂರ್ಣವಾಗಿ ಜಾತಕ ಕೆಟ್ಟಿದೆ. ನೋಡಿ, 1ನೇ ಭಾವ, 2ನೇ ಭಾವ, 3ನೇ ಭಾವದಲ್ಲಿ ಬುಧ, ಸೂರ್ಯ ಓಕೆ. 3ನೇ ಭಾವದಲ್ಲಿ ಶುಕ್ರ, ಬುಧ, ಗುರು, ಚಂದ್ರ ಬಂದ್ರೆ ಅದನ್ನ ವಸುಮತಿ ಯೋಗ ಅಂತ. 3ನೇ ಭಾವ ಒಳ್ಳೆ ಫಲ ಸಿಗುತ್ತೆ ನಿಮ್ಗೆ. ಬಟ್ ಇವನು 2 ಮತ್ತು 5ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. 3ನೇ ಭಾವದ ಫಲ ಕೊಡ್ತಾನೆ, ಆದ್ರೆ 2ನೇ ಭಾವದ ಫಲವನ್ನ ಹಾಳು ಮಾಡ್ತಾನೆ. 5ನೇ ಭಾವದ ಫಲವನ್ನು ಹಾಳು ಮಾಡ್ತಾನೆ. ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ. ನಿಮ್ಮ ಬೇರೆಯವರಲ್ಲಿ ವ್ಯತ್ಯಾಸ ಇರುತ್ತೆ. ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ. ನಡವಳಿಕೆಯಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ದುಡ್ಡಿನ ಒಳಹರಿವು ಹೊರಹರಿವು ಸರಿಯಾಗಿ ನಡೆಯೋದಿಲ್ಲ. ಸಂಬಂಧಿಗಳು ಸಹಾಯ ಮಾಡುವುದಿಲ್ಲ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಹಣ ಉಳಿಯುವುದಿಲ್ಲ. ಸೇವಿಂಗ್ಸ್ನಲ್ಲಿ ಬಹಳ ಹಿನ್ನಡೆ ಪಡಿತೀರಿ. ಪರಿವಾರದ ಸ್ಥಿತಿ ಕೆಟ್ಟು ಹೋಗುತ್ತೆ. ಮನೆ ಇನಿಷಿಯಲ್ ಒಳ್ಳೆ ಸ್ಟಡಿ ಮಾಡಲ್ಲ. ನೆಮ್ಮದಿಯಿಂದ ಸಿಗುವುದಿಲ್ಲ. ಮಾತಿನಲ್ಲಿ ವಚನತ್ವ ಇರುವುದಿಲ್ಲ, ಧಾಟಿ ಇರುವುದಿಲ್ಲ. ಸಂಸ್ಕಾರ, ನೆಮ್ಮದಿ ಹಾಳಾಗುತ್ತೆ. ಇದು 2ನೇ ಭಾವದ ಫಲ. ಈ ಹೇಳಿದ್ದಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಜನರೇಟ್ ಆಗುತ್ತೆ. ಹೌದು,
ನೋಡಿ, ಮೂರನೇದಾದ್ರು ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಬಹಳ ಧೈರ್ಯಶಾಲಿಯಾಗಿರ್ತೀರಿ, ಏನೇ ಕಷ್ಟ ಬಂದ್ರೆ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಿ, ಆಟಗಳಲ್ಲಿ ರುಚಿ ಇರುತ್ತೆ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕರ್ ಇರ್ತೀರ, ಯಾವುದೇ ಕಾಂಪಿಟೇಷನ್ ಅಂತ ಬಂದ್ರೆ ಹೆದರುವುದಿಲ್ಲ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇರುತ್ತೆ, ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಮಾತಿನಲ್ಲಿ ವಚನತ್ವ ಇರುತ್ತೆ, ಒಳ್ಳೆ ಟ್ಯಾಲೆಂಟ್ ಅನ್ನ ಇರುತ್ತೆ, ಪ್ರಯತ್ನಶೀಲರಾಗಿರ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ಇದು ಮೂರನೇ ಭಾವದ ಫಲ. ನೋಡಿ, 5ನೇ ಭಾವ ಫಲ ನಾನು ಹೇಳೋದ್ರಲ್ಲಿ ಯಾವ್ದಾದ್ರೂ ಒಂದು ವೀಕ್ನೆಸ್ ಆಗಿರುತ್ತೆ ಹೊರತು ಎಲ್ಲವೂ ಆಗಿರಲ್ಲ. ಎಜುಕೇಶನ್ ಕಡಿಮೆ ಆಗಿರುತ್ತೆ, ದಾಂಪತ್ಯದಲ್ಲಿ ರುಚಿ ಇರುವುದಿಲ್ಲ, ಸೆಕ್ಸುವಲಿ ಬಹಳ ಆಕ್ಟಿವ್ ಆಗಿರುವುದಿಲ್ಲ, ಹುಟ್ಟುವ ಮಕ್ಕಳಿಂದ ತೊಂದರೆ ಅನುಭವಿಸಬಹುದು, ಒಳ್ಳೆ ಟ್ಯಾಲೆಂಟ್ ಇರುವುದಿಲ್ಲ, ಒಳ್ಳೆ ಪಾಪ್ಯುಲಾರಿಟಿ ಇರುವುದಿಲ್ಲ, ಎಲ್ಲರ ಪ್ರೀತಿಯನ್ನು ನೀವು ಕಾಣುವುದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಸುಖ ಮತ್ತು ಶಾಂತಿ ಸಿಗದೆ ಹೋಗಬಹುದು, ಬರೀ ಕಷ್ಟಗಳನ್ನೇ ನೋಡಬಹುದು, ಸಾಧನೆಗೆ ದಾರಿ ಸಿಗದೆ ಹೋಗಬಹುದು, ಒಳ್ಳೆ ಗುಣಗಳು ಬೆಳೆಯದೆ ಹೋಗಬಹುದು, ಪಬ್ಲಿಕ್ ಇಮೇಜ್ ಕೆಟ್ಟು ಹೋಗಬಹುದು. ಇದು 5ನೇ ಭಾವ. ಇದರಲ್ಲಿ ಯಾವುದಾದ್ರೂ ಒಂದು ತೊಂದರೆ ಅನುಭವಿಸ್ತೀರ ಅಷ್ಟೇ. ಯಾವ್ದಾದ್ರು ಒಂದು ತೊಂದರೆ ಅನುಭವಿಸ್ತೀರ, ಎಲ್ಲ ಅನುಭವಿಸಲ್ಲ. ನೋಡಿ, 5ನೇ ಮನೆಯಲ್ಲಿ ನೀಚ ಶುಕ್ರ 1 ಮತ್ತು 5ನೇ ಭಾವ ಕೆಟ್ಟೋಗುತ್ತೆ. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ನಾಗೇಂದ್ರ ಅವರೇ. ನೋಡಿ, ಇವನು ನೋಡಿ, ಗ್ರಹಗಳ ಸ್ಥಿತಿಯನ್ನು ನೋಡಿ, ನಾನು ತೋರಿಸ್ತೇನೆ ನೋಡಿ. ನೀಚ ಶುಕ್ರ, ನೀಚ ಚಂದ್ರ, ವಕ್ರೀಯ ಗುರು. ನೋಡಿ, ನೀಚ ಮಾರ್ಕ್ ಇದೆಯಲ್ಲ, ಇದು ಮಾರ್ಕ್ ಇದೆಯಲ್ಲ, ನೀಚ ಮಾರ್ಕ್ ಇದು ನೋಡಿ. ಶುಕ್ರ ನೀಚ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀಚ ಶುಕ್ರ, ನೀಚ ಚಂದ್ರ, ದಯವಿಟ್ಟು ಒಂದು ಹೆಣ್ಣಿನಿಂದ ಮೋಸ ಹೋಗ್ತೀರಿ, ಇಲ್ಲ ಹಣದಿಂದ ಮೋಸ ಹೋಗ್ತೀರಿ. ಇಲ್ಲ ರೀ, ನೀವು ಅಲ್ಪ ಆಯು ಆಗ್ತೀರಿ. ಹೌದು, ಯಾವಾಗ ರೋಗಕ್ಕೆ ಕೂತು ಬರ್ತಿರೋ ಗೊತ್ತಿಲ್ಲ, ಯಾವಾಗ ರೋಗ ಕೂತಿದ್ರು ಗೊತ್ತಿಲ್ಲ. ಒಳ್ಳೆಯದಿಲ್ಲ ಶುಕ್ರ ದಶೆ. ನೋಡಿ, ಈ ಶುಕ್ರ ಬಹಳ ಕೆಟ್ಟವನು. ಹೌದು, ಅವನು ಯಾವಾಗಲೂ ಹೇಳ್ತೀನಿ ನಿಮ್ಗೆ, ಯಾವ ಜಾತಕದಲ್ಲಿ ಶುಕ್ರ ಕೆಡ್ತಾನೋ ಅವ್ರು ಬಹಳ ಕಷ್ಟಕ್ಕೀಡಾಗ್ತಾರೆ. ಏನಾಗುತ್ತೆ ನೋಡಿ, ಒಂದು ಹೆಣ್ಣಿನಿಂದ ಮೋಸ ಹೋಗ್ಬೋದು, ಇನ್ನೊಂದು ಮಣ್ಣಿನಿಂದ ಮೋಸ ಹೋಗ್ಬೋದು, ಇನ್ನೊಂದು ಮಣ್ಣಿನಿಂದ ಮೋಸ ಹೋಗ್ಬೋದು, ಇನ್ನೊಂದು ಜೂಜಾಡಬಹುದು, ಇನ್ನೊಂದು ಕೆಟ್ಟ ಚಟಕ್ಕೆ ಗುರಿ ಆಗ್ಬೋದು, ಇಲ್ಲ ಅಲ್ಪ ಆಯು ಆಗ್ಬೋದು. ಇಟ್ಸ್ ಅ ಮೋಸ್ಟ್ ಡೇಂಜರಸ್ ಮ್ಯಾನ್. ನಾಗೇಂದ್ರ ಬಹಳ ಡೇಂಜರ್ ಇದು. ದಯವಿಟ್ಟು ನೀವು ಶುಕ್ರ ಶಾಂತಿ ಮಾಡಿಕೊಂಡು ಆಕಳ ದಾನ ಮಾಡೋದು ಮಾತ್ರ ಮರಿಬೇಡಿ. ಆಕಳ ದಾನ ಯಾಕಂದ್ರೆ ಅದು ನಿಮಗೆ ಜೀವನ ಕೊಡುತ್ತೆ. ನೋಡಿ, 5ನೇ ಮನೆ ಸಂಪೂರ್ಣವಾಗಿ ಕೆಟ್ಟಿದೆ, ನಾನು ಹೇಳ್ಬಿಟ್ಟಿದ್ದೀನಿ ಆವಾಗಲೇ. 1ನೇ ಭಾವ ವ್ಯಕ್ತಿತ್ವ ಅಷ್ಟು ಇರೋದಿಲ್ಲ, ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ, ಒಳ್ಳೆ ಜವಾಬ್ದಾರಿ ಬೆಳೆಯುವುದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ, ಫಿಸಿಕಲಿ ಹಾಗೂ ಮೆಂಟಲಿ ವೀಕ್ ಇರ್ತೀರಿ, ಆಶಯ ಆಕಾಂಕ್ಷೆಗಳು ಈಡೇರುವುದಿಲ್ಲ, ಒಳ್ಳೆ ಇಮೇಜ್ ಬೆಳೆಯುವುದಿಲ್ಲ, ಬುದ್ಧಿವಂತಿಕೆ ನಡೆಯುವುದಿಲ್ಲ, ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರುತ್ತೆ, ಕೆಟ್ಟದಾಗಿ ಟೇಸ್ಟ್ ಇರುತ್ತೆ. ಇದನ್ನು ಒಂದನ್ನು ನೀವು ಅನುಭವಿಸ್ತೀರಿ. ಹೌದು ನೋಡಿ, ಕೇತು ಇವನು ಶುಕ್ರ ನೀಚ ಆಗಿದ್ದಕ್ಕೆ ಕೇತುನು ನೀಚನೇ ಇಲ್ಲಿ ಅವನು. ಹೌದು, ಯಾಕಂದ್ರೆ ಶುಕ್ರ ನೋಡಿದ್ರು, ಶುಕ್ರ ನೀಚ ಆಗಿದ್ದಕ್ಕೆ ಕೇತುನು ನೀಚ 6ನೇ ಮನೆಯಲ್ಲಿ. ಹಾಗಾಗಿ ನಿಮಗೆ ಬಹಳ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೊಡೋದಿರುತ್ತೆ, ವಿರೋಧಗಳು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಕೊಡಬಹುದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬಹುದು, ವಿವಾದಗಳಿಗೆ ಗುರಿ ಆಗ್ಬಹುದು, ಅಪವಾದವನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಎಲುಬು ಕೀಳುಗಳ ತೊಂದರೆ ಅನುಭವಿಸಬಹುದು, ತಂದೆ ವ್ಯವಹಾರದಲ್ಲಿ ಕಿರಿಕಿರಿ ಆಗ್ಬಹುದು. ದಯವಿಟ್ಟು ನೀವು ಇದನ್ನು ನೋಡಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು.
ಶುಕ್ರ ನೀಚರಿಗೆ. ನಾನು ಹೇಳ್ತೇನೆ, ಇನ್ನೂ ಮುಂದೆ 86 ನಿಮ್ದು ಈಗ ಏಜ್, ಇನ್ನೂ ಮುಂದೆ ಬಹಳ ಕಷ್ಟ ಅನುಭವಿಸೋದಿದೆ. ನಾವು ಓಪನ್ ಹೇಳ್ತೀನಿ ಬಿಡಿ. ಎಲ್ಲರಿಗಿಂತ ಬೇಜಾರದ ಸಂಗತಿ ಅಂದ್ರೆ ವಿಷಯೋಗ ನೋಡಿ, ಪ್ರಬಲ ವಿಷಯೋಗ. ಬಹಳ ಕೆಟ್ಟ ಯೋಗ ಇದು. ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮನ್ನು ಕುಗ್ಗಿಸುತ್ತೆ, ರೋಗಕ್ಕೆ ತುತ್ತು ಮಾಡುತ್ತೆ, ಬಹಳ ಕಷ್ಟ ಅನುಭವಿಸ್ತೀರಿ. ಕನಿಷ್ಠ 5-6 ಗುಳಿಗೆ ದಿನಾನು ಉಣ್ಣುವಂತ ಪರಿಸ್ಥಿತಿ ತಂದಿಡುತ್ತೆ. ಮಾನಸಿಕವಾಗಿ ಬಹಳ ತೊಂದರೆಗೀಡಾಗ್ತೀರಿ, ದೈಹಿಕವಾಗಿ ಬಹಳ ತೊಂದರೆಗೀಡಾಗ್ತೀರಿ, ವಿಪರೀತ ಸಾಲ ಮಾಡ್ಕೊತೀರಿ. ಅದು 7ನೇ ಭಾವ ದಾಂಪತ್ಯ. ಶನಿ ಇದ್ದಿದ್ದು ಸ್ವಲ್ಪ ದಾಂಪತ್ಯ ಚೆನ್ನಾಗಿದೆ. ನಿಮ್ಮ ಮಿಸ್ಸಸ್ ಅವರು ದಾಂಪತ್ಯದಲ್ಲಿ ಮಾನವ ಮಹಾಪುರುಷ ರಾಜ ಇದ್ದಿದ್ದಕ್ಕೆ ದಾಂಪತ್ಯ ಚೆನ್ನಾಗಿ ನಡೀತಾ ಇದೆ. ಇಲ್ಲ ಅಂದ್ರೆ ನಡೀತಿರ್ಲಿಲ್ಲ ನಿಮ್ಮ ದಾಂಪತ್ಯ. ಹೌದು, 2ನೇ ಮನೆ ಯೋಗ ಇತ್ತು ನಿಮಗೆ. ಅದು ಅವ್ರ ಜಾತಕದಲ್ಲಿ ಮಾನವ ಮಹಾಪುರುಷ ರಾಜ ಇದ್ದಿದ್ದಕ್ಕೆ ಅದು ಆರೋಗ್ಯ ಕೊಟ್ಟಿಲ್ಲ. ಆದ್ರೆ ನಿಮ್ಗೆ ಬರುವಂತ ದುಡ್ಡು ಕರೆಕ್ಟ್ ಆಗಿ ಬರುವುದಿಲ್ಲ, ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ, ಬಿಸ್ನೆಸ್ ಸರಿಯಾಗಿ ನಡೆಯುವುದಿಲ್ಲ. ದಯವಿಟ್ಟು ನಿಮ್ಮ ಹೆಸರಿನ ಒಂದು ಅಕೌಂಟು ಇರಬಾರ್ದು, ಒಂದು ಹೆಸರು ಇರಬಾರ್ದು, ಗಾಡಿನೂ ಇರಬಾರ್ದು, ವೆಹಿಕಲ್ ಇರಬಾರ್ದು. ವಿಷಯ ರೋಗಕ್ಕೆ ತುತ್ತು ಮಾಡುವಂತ ಯೋಗ ಮನುಷ್ಯನನ್ನ ಹೀರಿ ಬಿಡುತ್ತೆ. ಇದು ಯೋಗ ಮಾನಸಿಕವಾಗಿ ದೈಹಿಕವಾಗಿ ವಿಪರೀತ ಬರುತ್ತೀರಾ, ಅತ್ಯಾಚಾರಕ್ಕೆ ಒಳಗಾಗ್ತೀರಾ, ಮೋಸಕ್ಕೆ ಒಳಗಾಗ್ತೀರಾ, ಕೆಟ್ಟ ಅಪವಾದಗಳಿಗೆ ಅಪವಾದ ಹೊತ್ಕೋತೀರಾ, ವಿವಾದಗಳಿಗೆ ಗುರಿ ಆಗ್ತೀರಾ, ವಿಪರೀತ ಸಾಲ ಮಾಡ್ಕೋತೀರಾ, ಸಾಲದಿಂದ ಕುಗ್ಗಿ ಹೋಗ್ತೀರಾ. ಇದುವೇ ಪ್ರಬಲ ವಿಷಯೋಗ. ಜಾತಕ ಬಹಳ ಕೆಟ್ಟಿದೆ ಇವ್ರೆ. ನನಗೆ ಏನಂತ ಹೇಳಿ ನನಗೆ ಏನು ಮಾತಾಡ್ತಾ ಇಲ್ಲ ಇಲ್ಲಿ ನೋಡಿ. 9 ಮತ್ತು 10ನೇ ಭಾವದ ಸ್ವಾಮಿ 7ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಇಲ್ಲಿ ಚಂದ್ರ ಶಾಂತಿ ಮಾಡ್ಕೊಂಡ್ರೆ ಮಾತ್ರ 7ನೇ ಭಾವದ ಶಾಂತಿ. ಒಳ್ಳೆ ದಾಂಪತ್ಯ ಇರುತ್ತೆ, ಹೆಂಡತಿ ಮನೆಗಳು ಬಹಳ ಚೆನ್ನಾಗಿರ್ತವೆ, ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ, ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಇರೋದಿಲ್ಲ, ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಹೊಂದಿರ್ತೀರಿ, ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ದಿನನಿತ್ಯದ ನಡವಳಿಕೆ. ಒಂದಿನ ಕಷ್ಟ ಅಂತ ಒಂದಿನ ಸುಖ ಒಂದೇ ಲೆವೆಲ್ ಸಾಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದರೆ ಓಕೆ, ಒಂದು ಸ್ವಲ್ಪ ಲೆವೆಲ್ಗೆ ಓಕೆ, ಒಂದು ಸ್ವಂತ ಪ್ರೊಫೆಷನಲ್ ಆಗಿದ್ರೆ ಅದು ಒಳ್ಳೆ ಹೆಸರು ಮಾಡ್ತೀರಿ. ಆದರೆ ಶನಿ ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್. ಶನಿ ಯಾವತ್ತೂ ಬೇಗ ಫಲ ಕೊಡಲ್ಲ ಅಂದ್ರೆ ಬೇಗ ಫಲ ಕೊಡಲ್ಲ. ಶನಿ ಯಾವತ್ತಿದ್ರು ಲೇಟ್ ಆಗಿ ಫಲ ಕೊಡ್ತಾನೆ ಹೊರತು ಬೇಗ ಮಾತ್ರ ಯಾವತ್ತೂ ಕೊಡುವುದಿಲ್ಲ. ಇದು 7ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾವಿಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ನಿಮ್ಗೆ ಇರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡ್ಬರ್ತೀರಿ. ಇದು 9ನೇ ಭಾವದ ಫಲ. ಚಂದ್ರಶಾಂತಿ ಆದ್ರೆ ಮಾತ್ರ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ, ಕೆಲಸದ ವಿಧಾನ ಸರಿ ಇರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ. ಅದು ಅಲ್ಲದೆ ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಅಂತಸ್ತು ಯಶಸ್ಸು ಕೀರ್ತಿ ಎಲ್ಲವನ್ನೂ ಪಡಿತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಚಂದ್ರಶಾಂತಿ ಮಾಡಿದರೆ ಮಾತ್ರ. ನೋಡಿ, ಅಷ್ಟಮ ಕುಜ ಒಂದೇನಲ್ಲ, ವಿಪರೀತ ರಾಜಯೋಗ ಬರಬೇಕಾಗಿತ್ತು. ಬಟ್ ಶುಕ್ರ ನೀಚನಾಗಿದ್ದರಿಂದ ಇವನು ಡೇಂಜರಸ್. ಬಹಳ ಡೇಂಜರಸ್, ಬಹಳ ಡೇಂಜರಸ್. ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯಬಹುದು, ಆಕ್ಸಿಡೆಂಟ್ ಅಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು, ಜಗಳ ಬಡದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಕೆಟ್ಟ ಸಮಯವನ್ನು ನೋಡಬಹುದು, ವಿಪರೀತ ಸಾಲವನ್ನು ಮಾಡ್ಕೋಬಹುದು, ಜೀವನ ಜಗಳ ದಾಪತ್ರೆಯಿಂದ ಕೂಡಬಹುದು, ವಿರೋಧದಿಂದ ಒಟ್ಟುಕೋಬಹುದು, ಆರೋಗ್ಯದ ಸಮಸ್ಯೆ ಕಾಣಬಹುದು, ಮನೆಯಲ್ಲಿ ನೆಮ್ಮದಿ ಇದ್ದಂಗೆ ಆಗ್ಬೋದು, ಅಪವಾದಗಳಿಗೆ ಗುರಿ ಆಗ್ಬೋದು, ತಂದೆಯ ಜೊತೆಗೆ ಕೆಟ್ಟ ಸಂಬಂಧಗಳು ಇಟ್ಕೋಬಹುದು. ಇವೆಲ್ಲವೂ ಆಗೋದು ಈ
ಅಷ್ಟಮ ಕುಜನಿಂದ. ಅಷ್ಟಮ ಕುಜ, ಅಷ್ಟಮ ಶನಿ, ಅಷ್ಟಮ ರಾಹು, ಅಷ್ಟಮ ಕೇತು, ದೀಸ್ ಆರ್ ದಿ ಮೋಸ್ಟ್ ಡೇಂಜರಸ್ ಜೀವನದಲ್ಲಿ. ನೋಡಿ, ಗುರು ವಕ್ರಿಯ 8ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿ. ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಸಕ್ಸಸ್ಫುಲ್ ಆಗೋದಿಲ್ಲ, ಅದರಲ್ಲಿ ಲಾಭ ಗಳಿಸಲ್ಲ, ಅದರಲ್ಲಿ ನೀವು ಯಶಸ್ಸು ಹೊಂದಲ್ಲ. ಕಾರಣ 8ನೇ ಭಾವದ ಸ್ವಾಮಿ ವಿರೋಧಿ 10ನೇ ಮನೆಯಲ್ಲಿದ್ದಾನೆ. ನೀವು ಇಲ್ಲಿ ನಾವು ಒಂದು ಮಾತ್ರ ಹೇಳ್ಬೋದು ಇವರೇ ನಿಮಗೆ. ಹೌದು, ನೋಡಿ ಇಲ್ಲಿ 12ನೇ ನೋಡಿ, ನಾನು ಹೇಳೋದನ್ನ ನಾನು ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಇದು ಸರ್ಪದೋಷ, ಹೌದಾ? ಇಲ್ಲೇ ವಿಷಯೋಗ, ಲಗ್ನೇಶ ನೀಚ, ಇದು 100% ಇದು ಅಲ್ಪ ಆಯುರ್ನ, ಇದು 40-45 ನಟಲ್ಲ. ಇದ್ರ ಪ್ರಕಾರ ನೋಡಿದ್ರೆ ನಾವೆಲ್ಲ ಈ ರೀತಿ ಮಾತಾಡಬಾರ್ದ್ರಿ ಜ್ಯೋತಿಷಿಗಳು. ಆದ್ರೆ ಏನ್ ಮಾಡ್ಬೇಕು, ಸತ್ಯ ಹೇಳಿಲ್ಲ ಅವನಿಗೆ ನೀವು ಕೇಳಲ್ಲ. ಆಮೇಲೆ ನಮ್ಗೆ ಸತ್ಯ, ನಮ್ಗೆ ಸುಳ್ಳು ಹೇಳಕ್ ಬರಲ್ಲ. ನನ್ಗೆ ಏನಿದೆ ನೇರವಾಗಿ ಹೇಳ್ಬಿಡ್ತೀನಿ. ನೀವು ಬೈಕೊಂಡ್ರು ಚಿಂತೆ ಇಲ್ಲ, ಏನ್ ನೋಡ್ಕೊಂಡ್ರು ಚಿಂತೆ ಇಲ್ಲ. ಹೌದು, ಅಲ್ಪ ಆಯು. 12ನೇ ಮನೆಯಲ್ಲಿ ಸರ್ಪದೋಷ ಆಗ್ಬೇಕು, 7ನೇ ಮನೆಯಲ್ಲಿ ವಿಷ ಯೋಗ ಆಗ್ಬಾರ್ದು, 5ನೇ ಮನೆಯಲ್ಲಿ ನೀಚ ಶುಕ್ರ ಬರಬಾರ್ದು. ನಿಮ್ಮ ಮಿಸ್ಸಸ್ ಅವರ ಜಾತಕ ಚೆನ್ನಾಗಿದೆ, ಹಾಗಾಗಿ ಅವರ ತಾಳಿ ಗಟ್ಟಿದೆ. ಇಲ್ಲ ಅಂದ್ರೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಬಹಳ ತೊಂದರೆಗೀಡಾಗುವಂತ ಜಾತಕ ಇದು. ಹೌದು, ನೋಡಿ, ಸರ್ಪದೋಷ 12ನೇ ಮನೆಯಲ್ಲಿ, ವಿಷಯೋಗ 7ನೇ ಮನೆಯಲ್ಲಿ, ನೀಚ ಶುಕ್ರ 5ನೇ ಮನೆಯಲ್ಲಿ. ಏನ್ ಮಾಡ್ತೀರಾ ಹೇಳಿ? ನೋಡಿ, 1ನೇ ಮನೆ ಕೆಟ್ಟಿದೆ, 2ನೇ ಮನೆ ಕೆಟ್ಟಿದೆ, 4ನೇ ಮನೆ ಕೆಟ್ಟಿದೆ, 5ನೇ ಮನೆ ಕೆಟ್ಟಿದೆ, 6ನೇ ಮನೆ ಕೆಟ್ಟಿದೆ, 8ನೇ ಮನೆ ಕೆಟ್ಟಿದೆ, 10ನೇ ಮನೆ ಕೆಟ್ಟಿದೆ, 11ನೇ ಮನೆ ಕೆಟ್ಟಿದೆ, 12ನೇ ಮನೆ ಕೆಟ್ಟಿದೆ. ನೋಡಿ, ಒಂದೇ ಒಂದು 3ನೇ ಮನೆಯದು 50-50 ಅಂತ ಹೇಳ್ತೀನಿ ಯಾವಾಗಲೂ. ಒಂದೇ ಒಂದು ಯಾವುದು? 9ನೇ ಮನೆ, ಯಾರು? ಶನಿ. ನನಗೇನ್ ಜಾತಕ ಹೇಳಿ, ನಾವು ಯಾವ ರೀತಿ ನಿಮ್ಮನ್ನು ನಾನು ಹೇಳಿದೆ. ದಯವಿಟ್ಟು ನಾನು ಹೇಳೋದನ್ನು ಶನಿ ಒಂದು ಬಿಟ್ಟು, ಹೌದಾ, ಉಳಿದ 8 ಗ್ರಹಗಳ ಶಾಂತಿ ಆಗ್ಬೇಕು, ಪ್ಲಸ್ ಗೋಮುಖ ಪೂಜೆ ಆಗ್ಬೇಕು. ಹೌದು, 8 ಗ್ರಹಗಳ ಶಾಂತಿ ಆಗ್ಬೇಕು ಮತ್ತು ಗೋಮುಖ ಪ್ರಸವ ಪೂಜೆ ಆಗ್ಬೇಕು, ಪ್ಲಸ್ ಆಕಳ ದಾನ ಮಾಡಲೇಬೇಕು. ಆಕಳ ದಾನ ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಆಕಳ ದಾನ ಮಾಡಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಬನ್ನಿ, ಹಾಗಾದ್ರೆ ದಾಂಪತ್ಯ ನೋಡಿಲಿ. 7ನೇ ಮನೆ ಸ್ವಾಮಿ ಲಗ್ನದಲ್ಲಿ ಬಂದ್ಕೊತಿದ್ದಾನೆ, 4ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿದ್ದಾನೆ, ಸೂರ್ಯ 10ನೇ ಮನೆಯಲ್ಲಿದ್ದಾನೆ. ದಾಂಪತ್ಯ ನಡೆಯುತ್ತೆ, ದಾಂಪತ್ಯಕ್ಕೆ ಏನ್ ಚಿಂತೆ ಇಲ್ಲ. ಬನ್ನಿ, ಹಾಗಾದ್ರೆ ಕೆಲಸದ ವಿಚಾರವಾಗಿ ನೋಡೋಣ. ಇಲ್ಲಿ ಶುಕ್ರ ನೀಚ, ರಾಹು ನೋಡಿ ಚಂದ್ರ ಓಕೆ, 50-50. ಬಹಳ ತೊಂದರೆಗಳಾಗ್ತೀರಾ ಇವರೇ ನೀವು. ನಾನು ಜಾತಕ ಹೆಂಗ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ಉಚ್ಚ ಶುಕ್ರ, ದಯವಿಟ್ಟು 8 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅನ್ನೆಸರಿ ನೀವು ಬಹಳ ತೊಂದರೆಗಳಾಗ್ತೀರ. ಎಸ್ಪೆಷಲಿ ಯಾವ ದಶೆಯಲ್ಲಿದ್ದೀರಾ ನೀವು? ಅಯ್ಯೋ, ಶುಕ್ರ ದಶೆಯಲ್ಲಿದ್ದೀರಾ, ಸಿಕ್ಕಾಪಟ್ಟಿ ಲಾಸ್. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, 8 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ಗೋಮುಖ ಪೂಜೆ ಮಾಡ್ಕೊಳ್ಳಿ. ಇಲ್ಲ ನಾಗೇಂದ್ರ ಅವರೇ, ಆಕಳ ದಾನ ಆಗ್ಬೇಕು. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ನೀನು ಪರ್ಮನೆಂಟ್ ಸೊಲ್ಯೂಷನ್ ಹೇಳ್ಬಿಡ್ತೀನಿ. 9 ಗ್ರಹಗಳ ನೀವು ನಿಮ್ಮ ಮಿಸ್ಸಸ್ಸು ಅದನ್ನು ಮೂರ್ತಿ ಮಾಡಿ ಒಂದು ದೇವಸ್ಥಾನಕ್ಕೆ ಕೊಟ್ಬಿಡಿ. ನಾನು ದೇವಸ್ಥಾನ ವ್ಯವಸ್ಥೆ ಮಾಡ್ತೀನಿ. ಹೌದು, ನಾವು ಇದನ್ನು ವ್ಯವಸ್ಥೆ ಮಾಡ್ತೀನಿ. ಏನ್ ಹೇಳಿ, ಅವ್ರು 9 ಗ್ರಹಗಳನ್ನ ದಿನನಿತ್ಯ ಪೂಜೆ ಆಗುವಂದ್ರೆ ಒಂದು ದೇವಸ್ಥಾನಕ್ಕೆ, ಒಂದು ಕಟ್ಟಡದಲ್ಲಿ
ರೂಪದಲ್ಲಿ ಮೂರ್ತಿ ಮಾಡಿ ಕೊಡಿಸ್ಬಿಡಿ. ಹೌದು, ಇದು ಒಂದು ಒಳ್ಳೆ ದಾರಿ ನಿಮಗೆ ಜೀವನದಲ್ಲಿ. ಬೈಲಂಗಲ್ ಹತ್ರ ಒಂದು ಮಠ ಇದೆ, ಆ ಮಠಕ್ಕೆ ಕೊಟ್ಬಿಡಿ, 100% ನಿಮ್ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬಿಡುತ್ತೆ. ಹೌದು, ಬೇರೆ ದಾರಿ ಇಲ್ಲ, ಬೇರೆ ದಾರಿನೇ ಇಲ್ಲ. ಇಲ್ಲ ಹಿಂದೂಗಳ ಶಾಂತಿ ಮಾಡಿಸ್ಕೊಳ್ಳಿ, ಇಲ್ಲ ಆಕ್ಲದಾನ ಮಾಡಿ, ಅದು ಅಷ್ಟೇ ಬರುತ್ತೆ, ಇದು ಅಷ್ಟೇ ಬರುತ್ತೆ ಖರ್ಚು. ದಯವಿಟ್ಟು ಫೋನ್ ಮಾಡಿ ನನಗೆ, ನಾನು ಮಾತಾಡ್ತೇನೆ ನಿಮ್ಮ ಜೊತೆಗೆ. ನಮಸ್ಕಾರ.